ರೂಪವೇ ಬೇರೆ. ಇಲ್ಲೇ ಹೇಳ್ತಾರೆ, ಈಗ ಯಮಧರ್ಮದೇವರು ಪಾಪಿಗಳಿಗೆ ಯಾವ ರೀತಿ ಕಾಣಿಸ್ತಾರೆ ಅಂದರೆ, ಪಾಪಿಷ್ಟಾಸ್ತೆ ಪ್ರಪಶ್ಯಂತಿ ಯಮರೂಪಂ ಭಯಂಕರಂ, ಅತ್ಯಂತ ಭಯಂಕರವಾಗಿ ಕಾಣಿಸ್ತಾರೆ ಯಮಧರ್ಮದೇವರು. ದಂಡಹಸ್ತಂ ಮಹಾಕಾಯ ಮಹಿಷೋಪೈ ಸಂಸ್ಥಿತಂ, ದೊಡ್ಡದಾದ ದೇಹ, ಕೈಯಲ್ಲಿ ದಂಡ, ಮಹಿಷವಾಹನನಾಗಿದ್ದಾರೆ ಯಮಧರ್ಮದೇವರು. ಪ್ರಳಯ ಕಾಲದಲ್ಲಿ ಮೇಘ ಮೋಡಗಳು ಹೇಗೆ ಗರ್ಜನೆಯನ್ನು ಮಾಡುತ್ತೆ, ಆ ಗರ್ಜನೆಯನ್ನು ಮಾಡ್ತಾ ಇರ್ತಾರೆ ಯಮಧರ್ಮದೇವರು. ಕಣ್ಣಿಗೆ ಕಪ್ಪನ್ನು ಹಚ್ಕೊತೇವೆ, ಆ ಕಣ್ಣಿನ ಕಪ್ಪು ಒಂದು ಬೆಟ್ಟಕ್ಕೆ ಹಚ್ಚರಿ, ಪರ್ವತಕ್ಕೆ ಹೇಗಿರುತ್ತೆ ಆ ರೀತಿ ಕಪ್ಪು ಕಾಡಿಗೆಯ ಪರ್ವತದಂತೆ ಅವರು ಇರ್ತಾರೆ. ಆದರೆ ಅತ್ಯಂತ ಪ್ರಜ್ವಲಿಸ್ತಾ ಇರ್ತಾರೆ, ಮಿಂಚಿನಂತೆ ತೇಜಸ್ಸು. ಆ ಕೈಯಲ್ಲಿರುವಂಥ ಏನು ಶಸ್ತ್ರಗಳಿರುತ್ತೆ ಹೊಳಿತಾ ಇರುತ್ತೆ. 32 ಕೈಗಳಿಂದ 32 ಭುಜಗಳು, ಒಂದೊಂದು ಭುಜಗಳಲ್ಲಿ ಒಂದೊಂದು ರೀತಿಯ ಆಯುಧಗಳನ್ನು ಇಟ್ಕೊಂಡಿರ್ತಾರೆ. ಅವರ ದೇಹ 3 ಯೋಜನ ವಿಸ್ತೀರ್ಣವಾದದ್ದು, ಬಾವಿಯಂತೆ ಆಳವಾದಂಥ ಕಣ್ಣುಗಳು. ಸುಮ್ಮನೆ ಇಮ್ಯಾಜಿನ್ ಮಾಡಿಕೊಳ್ರಿ, ಈ ರೂಪವನ್ನು ಚಿಂತನೆ ಮಾಡಿದಾಗ ಹೇಗಿರ್ತಾರೆ ಯಮಧರ್ಮದೇವರು ಅಂತ. ಬಾವಿಯಂತೆ ಆಳವಾಗಿದೆ ಕಣ್ಣುಗಳು,